ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಈಗಾಗಲೇ ನೀವು ಕೆಲವಷ್ಟು ವಿಡಿಯೋಗಳು ನೋಡಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಒಂದು ವಿಡಿಯೋದಲ್ಲೇ ನಮ್ಮ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಸವಾಲು ಹಾಕಿದ್ದಾರೆ. ಶೂನ್ಯ ಬಡ್ಡಿ ದರದಲ್ಲೇ ಒಂದು ವೇಳೆ ಸಾಲ ತಂದು ಕೊಟ್ಟರೆ ಸಾಲ ಬಗೆಹರಿಸ್ತಾರೆ ಕೃಷ್ಣ ಸಹಕಾರಿ ಸಂಘದ್ದು. ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವರು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಲಿ. ಅವ್ರಿಗೇನು ಮಿತ್ರತ್ವದಂಥ ಶಾರ್ ಅವ್ರ ಜೊತೆಗೆ ಬಹಳ ಸಂತೋಷ. ಸಾಲ ಸೂಟಾಗಿ ಅದು ಬಡ್ಡಿ ಸೂಟ ಆದಂಥ ಸಾಲ ಸಿಕ್ಕರೆ ನಾನು ಖಚಿತವಾಗಿ ಬಿಡ್ತೀನಿ, ಬರೀ ಅದು ಜೆರಾಕ್ಸ್ ತೋರಿಸಿದ್ರು ಸಾಕ, ಬಿಟ್ಬಿಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇತ್ತೀಚೆಗೆ ಅವರು ತಮ್ಮ ಪೆನಲ್ದ ಸ್ವಾಭಿಮಾನಿ ಪೆನಲ್ದ ಸಭೆಯಲ್ಲಿ ಮಾತನ್ನು ಮಾತಾಡಿದ್ದು ಒಂದು ತಮ್ಮ ಬೆಂಬಲಿಗರಿಗೆ ಅಂದರೆ ರಮೇಶ್ ಜಾರಕಿಹೊಳಿ ಮತ್ತು ಅದೇ ಕಾಲಕ್ಕೆ ನಮ್ಮ ಕುಮಟೋಳಿಯವರ ಬೆಂಬಲಿಗರಿಗೆ ಧೈರ್ಯ ತುಂಬ ಸಲುವಾಗಿಯೂ ಇನ್ನೂ ಕಾರಣ ಸಲುವಾಗಿ ನಾವು ಶಾರಿಂದ ಈ ಶೂನ್ಯ ಬಡ್ಡಿ ದರದ ಸಾಲ ಕೊಟ್ಟು ತರ್ತೀನಿ ಅನ್ನೋದು ಮಾತಾಡಿದ್ದು. ಅದನ್ನು ಉಪಯೋಗ ಮಾಡ್ಕೊಂಡು ಇವತ್ತು ನಮ್ಮ ಸೌದಿ ಅವರು ಹೇಳ್ತಾ ಇದ್ದಾರೆ, ನೀವು ಹಂಗೆ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ, ನೀವು ನಡೆಸ್ಕೊಂಡು ಹೋಗ್ರಿ ಅದನ್ನು ಅಂತೇಳಿ. ಇದು ಮತ್ತಷ್ಟು ಜಿದ್ದಿಗೆ ಹಾದಿ ಆಗೋ ಜೊತೆಗೆ ಅದು ಸಾಧ್ಯನಾ? ಶೂನ್ಯ ಬಡ್ಡಿ ದರದಲ್ಲೇ ಬ್ಯಾಂಕ್ಗಳು ಈ ಕಾರ್ಖಾನೆಗಳಿಗೆ ಸಾಲ ಕೊಡಲಿಕ್ಕೆ ಸಾಧ್ಯನಾ ಅಂತ ಕ್ಲೌಸ್ ಅದನ. ಯಾಕಂದ್ರೆ ರೈತರ ಸಣ್ಣ ಸಾಲ ಕೊಡೋದಕ್ಕೆ ಬಡ್ಡಿ ಸೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸಾಲ ಸೂಟ್ ಮಾಡೋದಂತೆ ಬದಿಗಿಲ್ಲದಂಥದ್ದು. ಈಗಂತೂ ನಮ್ಮ ಸೋನಿಯಾ ಗಾಂಧಿ ಅವ್ರ ಸಮಯದಲ್ಲಿ ಆದಂಥ ವೇವಪ್ಪ ಸಾಲ ಮನ್ನಾ ಬಿಟ್ಟರೆ ನಂತರದಲ್ಲೇ ಏನೇನೋ ಒಂದಿಷ್ಟು ಅಲ್ಲೋ ಇಲ್ಲೋ ಸಹಕಾರ ಸಂಘಗಳ ಸಾಲಗಳನ್ನೇನೋ ಪ್ರಾಥಮಿಕ ಪತ್ತಿನ ಸಂಘಗಳ ಸಾಲಗಳು ಬಗೆಹರಿಸಿದ್ದು ಅದು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಅಂಥ ಪ್ರಸಂಗದಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಬಡ್ಡಿ ರಹಿತ ಸಾಲ ಕೊಡ್ತಿರೋದು ನಮಗೇನು ಭಾಳ ಸಂತೋಷ. ನೀವು ನೋಡಿಸ್ರಿ, ನಮಗೂ ಅಷ್ಟೇ ಕಷ್ಟದ ಕೆಲಸ ಆಗ್ಯದ, ಮಾಡ್ರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇಂಥ ದಿಶಾಬಲವಾಗುವಂಥ ಮಾತಾಡೋದು ಅವಶ್ಯ ಇಲ್ಲ ಅನ್ನುವಂಥ ಮಾತನ್ನು ಸೌದಿ ಅವರು ಹೇಳಿದ್ದಾರೆ. ಇದಕ್ಕಿನ್ನ ರಮೇಶ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ಕುಮಟೋಳಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಯಾಕಂದರೆ ಇವತ್ತಿಗೆ ಚುನಾವಣೆ ನಡೆದದಲ್ಲ. ಕೃಷ್ಣ ಸಹಕಾರಿ ಸಂಘದ ಸಕ್ಕರೆ ಶುಗರ್ ಫ್ಯಾಕ್ಟ್ರಿಯ ಚುನಾವಣೆ ನಡೆದದ. ಷೇರುದಾರರು ಮತ ಹಾಕ್ತಾ ಇದ್ದಾರೆ. 9,000 ಜನ ಷೇರುದಾರರಂತ ಏನೋ ಸುದ್ದಿಗಳಿದ್ದಾವೆ, ಅವ್ರು ಮತ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಈ ಸಂದರ್ಭದಲ್ಲೇ ಈ ಒಂದು ಹೇಳಿಕೆ ಅಂತ ಹೇಳಿಬಿಟ್ಟು ನಾವು ರೆಡಿ ಇದ್ದೀನಿ, ಬರೀ ಅದು ಜೆರಾಕ್ಸ್ ಕಳಿಸ್ರಿ, ನಮ್ಗೆ ನಾವು ಸಾಲ ಎಸೆದು ಕೊಡ್ತೀವಿ ಅನ್ನೋದು ಎಸೆದು ಕೊಡ್ರಿ, ನಾವು ಬಿಡ್ತೀವಿ, ಗೆದ್ದು ಸಹಿತ ಬಿಟ್ಟು ಕೊಡ್ತೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಏನಪ್ಪ ಅಂತಂದ್ರೆ, ಯಾಕಂದ್ರೆ ಬಡ್ಡಿ ಫ್ಯಾಕ್ಟ್ರಿಗಳಿಗೆ ಕೆಲವು ಅದಾವ ಇಲ್ಲಂತಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಇದ್ದಿದ್ದು ಸಾಕಷ್ಟು ಕಂಪ್ನಿಗಳಿಗೆ ರಿಟರ್ನ್ ಅಪ್ ಮಾಡಿದ್ದು ನಾವು ನೋಡಿದ್ವಿ. 100,000 ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ದು ನೋಡಿದ್ವಿ. ಅದಕ್ಕೇನಾದರೂ ರಮೇಶ್ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೇದಾಯಿತು. ರಮೇಶ್ ಜಾರಕಿಹೊಳಿ ಅವರು ನನ್ನ ಅಭಿಪ್ರಾಯ ಅದು ಅಂದಷ್ಟು ಸುಲಭ ಅಲ್ಲ, ಹೌದು ಅನ್ನೋದಿನ ರಮೇಶ್ ಜಾರಕಿಹೊಳಿ ಅವರಿಂದ ನಾವು ಕೇಳಬೇಕಾಗಿದೆ. ಯಾಕಂದ್ರೆ ರಿಟರ್ನ್ ಅಪ್ ಆಗಿದ್ದು ಸುಳ್ಳಲ್ಲ, ಅದನ್ನು ಇಲ್ಲಿ ಅಪ್ಲೈ ಆಗ್ಬೋದಾ? ಯಾಕಂದ್ರೆ ಕೇಂದ್ರದ ಸಹಕಾರಿ ಮಿನಿಸ್ಟರ್ ಯಾರಪ್ಪ ಅಂದ್ರೆ ನಮ್ಮ ಶಾರ್ ಅವರು. ಹೀಗಾಗಿ ಈ ಒಂದು ಶಾರ್ ಅವರು ಈ ನಮ್ಮ ಬಡ್ಡಿ ಸೂಟ್ ಬಿಡ್ತಾರ ಅನ್ನೋದು ಒಂದು ಪ್ರಶ್ನೆ ನೋಡೋಣ, ಚರ್ಚೆ ಆಗಿರಿ. ಬಟ್ ಅದೆಲ್ಲ ನೆಲೆಗಟ್ಟಿನಲ್ಲಿ ನಾವು ಇವತ್ತೊಂದಿಷ್ಟು ನೋಡಬೇಕಾಗಿದೆ. 26 ಮುಗಿದು 28ಕ್ಕೆ ಡಿಕ್ಲೇರ್ ಆಗ್ತವೆ. ಇನ್ನೂ 4 ಸೀಟ್ಗಳು ಯಾರು ಆಗ್ತಾರೆ ಯಾರಿಲ್ಲ. ಈಗಾಗಲೇ ನಾವು ಗೆದ್ದೀವಿ ಅಂತ ಹೇಳ್ಕೊಳ್ತಾರೆ ಅಷ್ಟೇ. ಈಗ ನಮ್ಮದು ಆಗ್ಯದ ಮೆಜಾರಿಟಿ ಅಂತೇಳಿ ನಮ್ಮ ಜಾರಕಿಹೊಳಿ ಸಹೋದರರ ಪ್ಯಾನಲ್ ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ 28ಕ್ಕೆ 4 ಡಿಸಿಷನ್ ಬರೋ ಜೊತೆಗೆ ಕೋರ್ಟ್ನಿಂದ ಜೊತೆಗೆ ಆಮೇಲೆ ಅದರ ಇದು ತೆಕ್ಕಾಟ ಏನೇನು ಆಗ್ಬೋದು ಅಂತೇಳಿ. ಇವತ್ತಿನ ಲೆಕ್ಕದ ಪ್ರಕಾರ 13 ಜನ ಇರ್ಬೋದು ನಮ್ಮ ಜಾರಕಿಹೊಳಿ ಅವ್ರ ಜೊತೆಗೆ. ಆ ಬೇಡ 9 ನೆಕ್ಕಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಅನಿಸ್ತಾನೂ ಇದೆ, ಇಲ್ಲಂತಲ್ಲ. ಯಾಕಂತಂದರೆ ಈ DCC ಬ್ಯಾಂಕಿನ ಚುಕ್ಕಾನಿ ಹಿಡಿದು ಭಾಳ ಮಹತ್ವದ, ಎಲ್ಲರಿಗೂ ಮಹತ್ವದ. ಹೀಗಾಗಿ ಎಲ್ಲರೂ ಅದರ ಮೇಲೆ ಕಣ್ಣು ಕೂತಿದ್ದಾರೆ. ಇವತ್ತಿನ ಈ ಜಿಲ್ಲೆಯ 18 ಶಾಸಕರು, MLCಗಳು, ಇನ್ನುಳಿದವರು ಸಹಿತ ಏನಾಗ್ಬೋದಪ್ಪ ರಿಸಲ್ಟ
ಹೆಂಗೋ ಈಗ ಜಾರಕಿಹೊಳಿ ಅವ್ರು ಗೆದ್ದಾರೆ ಅವ್ರಿಗೆ ಹೋಗ್ಬೋದೇನು ಅಂತೇಳಿ ಎಲ್ಲರೂ ನೋಡ್ತಾಯಿದ್ರು ಕುತೂಹಲದಿಂದ. ಇದಕ್ಕೆ ಯಾವುದು ಕೌಂಟರ್ ಕೊಡ್ಬೋದು ಸೌದಿ ಮತ್ತು ನಮ್ಮ ಕತ್ತಿಯವರು ಅಂತೇಳಿ ರಮೇಶ್ ಕತ್ತಿಯವ್ರ ಮೇಲೆ ಕಂಡುಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೂ ಇವತ್ತು ಅನಿವಾರ್ಯ ಪ್ರಸಂಗ ಅದ. ಯಾಕಂದ್ರೆ ಯಾವ ಒಂದು ಸೀಟ್ನಿಂದ ಅಧ್ಯಕ್ಷ ಸ್ಥಾನದ ಕೆಳಗಿಳಿಸಿದಾರೋ ಅದು ತಾವಿಲ್ಲ ಅಟ್ಲೀಸ್ಟ್ ನಮ್ಮ ಬೆಂಬಲಿಗರಾದರೂ ಅಲ್ಲಿ ಬರಲಿ ಅನ್ನೋದು ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇತ್ತೀಚೆಗಂತೂ ಖಚಿತ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಸೌದಿಯವರು ಹೇಳಿದ್ದಾರೆ, ಮತ್ತು ಸೌದಿ ಮತ್ತು ಕತ್ತಿಯವರು ಒಂದೂ ಆಗಿದ್ದಾರೆ, ಅವರಿಬ್ಬರು ಒಂದದ ಒಂದಿಷ್ಟು ಬಲಿಷ್ಠತೆ ಬರ್ತದಿಲ್ಲ ಅಂತಲ್ಲ. ಹಾಗಂತೇಳಿ ಇಲ್ಲಿ ವೀಕ್ ಅಂತಲ್ಲ ಜಾರಕಿಹೊಳಿ ಸಹೋದರರು, ಇವರು ಹಿಂದೆಂದಿಗಿಂತಲೂ ಹೆಚ್ಚಿಗೆ ಬಲಿಷ್ಠ ಆಗಿದ್ದಾರೆ. ಶತಾಯಗತ ಈ ಸಲ ನಾವು ಅದನ್ನು ಉಳಿಸ್ಕೊಡ್ತೀವಿ ಅನ್ನುವಂಥ ಒಂದು ಮನೋಸ್ಥಿತಿಯಲ್ಲಿ ಇದ್ದಾರೆ. ಇಂಥ ಪ್ರಸಂಗದಲ್ಲ ಎಲ್ಲರೂ ಚಿತ್ತಲ್ಲೇ ಅಂಥ ಪ್ರಸಂಗ. ಈಗ ಒಂದು ಇವತ್ತು ನಡೆಯುವಂಥ ಚುನಾವಣೆ ಏನದ, ಇನ್ನೂ ಒಂದು ಸ್ವಲ್ಪ ಇವರಿಗೆ ಸಪೋಸ್ ಏನಾದರೂ ಸೌದಿಯವ್ರಿಗೆ ಗೆದ್ರೆ ಇನ್ನಷ್ಟು ಇಲ್ಲಿ ತೊಂದರೆ ಅಂದ್ರೆ ಈ ಜಾರಕಿಹೊಳಿ ಸಹೋದರರಿಗೆ ತೊಂದರೆ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲೇ ನಾವು ತಾಲೂಕು ಮಟ್ಟದಲ್ಲಿ ನೋಡೋದು ಬೇರೆ, ಜಿಲ್ಲಾ ಮಟ್ಟದಲ್ಲಿ ನೋಡುವಂಥ ಜನನು ಅದರಲ್ಲೂ ಬುದ್ಧಿವಂತ ವರ್ಗದವರು ಯಾವ್ದು ಗೆಲ್ಬೋದು, ಯಾವ್ದು ಸೋಲ್ಬೋದು, ಯಾರು ಹೇಳಿದ್ರೆ ಅನುಕೂಲ ತಮಗೆ ಹೆಚ್ಚಾಗ್ತವೆ ಅನ್ನೋದ್ರಲ್ಲೇ ಅವ್ರು ಮಾಹಿರಿದ್ದಾರೆ. ಹೀಗಾಗಿ ಈ ಎಲ್ಲ ನೆಲಗಟ್ಟಿನಲ್ಲೇ 28ಕ್ಕೆ ಏನು ಡಿಸಿಷನ್ ಬರ್ತದೆ, ಮುಂದೆ ಯಾರು ಅಧ್ಯಕ್ಷರಾಗ್ತಾರೆ ಯಾರು ಉಪಾಧ್ಯಕ್ಷರಾಗ್ತಾರೆ ಅನ್ನೋದು ಸಹಿತ ಇನ್ನೂ ನಿಗೂಢ ಆಗ್ತಾ ನೋಡೋದು. ಅದರಲ್ಲೂ ಕಾಗೆಯವರಂತೆ ಹೋದರು ಯಾರೋ ಒಬ್ಬರು ಪಾಪ ಅವರು ಟೀಕರು ಮಾಡಿದರು, ನಮ್ಮ ಸೌದಿಯವರ ಅಭಿಮಾನಿಗಳು, ಅದು ಮೀಡಿಯಾದಲ್ಲಿ ನೋಡಿದ್ದೀವಿ ನಾವು. ಅದಕ್ಕೆ ಇವತ್ತು ರಾಜು ಕಾಗೆ ಮತ್ತು ನಮ್ಮ ಸೌದಿಯವರು ಒಂದೇ ವೇದಿಕೆ ಹಂಚ್ಕೊಂಡಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ ಎಲೆಕ್ಷನ್ದಲ್ಲೇ. ಇದರಿಂದಾಗಿ ಸಹಜವಾಗಿ ಅಂಡರ್ಸ್ಟ್ಯಾಂಡಿಂಗ್ ಅದ, ಅದು ಮುರಿದು ಬಿದ್ದಿಲ್ಲ ಅಂತ ಗೊತ್ತಾಗ್ಲಿಕ್ಕತ್ತದ. ಹಾಗಂತೇಳಿ ನಾಳೆ ಬರುವ 20 ನಂತರ ನಡೆಯುವಂಥ ಈ DCC ಬ್ಯಾಂಕಿನ ಚುನಾವಣೆಯಲ್ಲೇ ಅವು ಕಾಗೆಯವರು ಸೌದಿಯವ್ರ ಪರನ ಮತ ಹಾಕ್ತಾರಂತಲ್ಲ, ಬಟ್ ಬಾಡಿ ಲ್ಯಾಂಗ್ವೇಜ್ ಹೆಂಗದಂದ್ರೆ ಅವ್ರದ್ದು, ನಾವು ಇಲ್ಲಪ್ಪ ನಾವು ಹೊಂದಿದ್ದೀವಿ, ನಾವು ಹೇಗಾದ್ರೂ ಹೋರಾಟ ಮಾಡ್ತೀವಿ ಅನ್ನೋ ವಿಷಯ ಇಲ್ಲ. ಅಂದ್ರೆ ಈ ಎಲ್ಲ ನೆಲೆಗಟ್ಟಲೆ ಕಾಗೆ ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಇವರಂತೂ ನಿಶ್ಚಿತವಾಗಿ ಒಂದು ಕಡೆ ನಿಂತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಬರ್ತದೆ. ಅದೇ ಕಾಲಕ್ಕೆ ನಮ್ಮ ಅಮರ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಾಹುಲ್ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರ ಜೊತೆಗೆ ನಮ್ಮ ಮೂಡಲಿಗೆ ನೀಲಕಂಠ ಕಪ್ಪಲಗುದ್ದಿಯವರಾಗಿರ್ಬೋದು, ಇನ್ನೂ ಒಂದು 2-3 ಜನ ಅತ್ಯಂತ ಗಟ್ಟಿದ್ದಾರೆ, ಥಿಕ್ ರಿಲೇಷನ್ಸ್ ವಿತ್ ಜಾರಕಿಹೊಳಿ ಬ್ರದರ್ಸ್. ಅವರು ಬಿಟ್ಟು ಹೋಗಲಿಕ್ಕೆಲ್ಲ. ಹೀಗಾಗಿ ಅವರು ಈಗಾಗಲೇ ಒಂದು 6-7 ನಿಶ್ಚಿತಿದ್ದಾರೆ. ಒಂದು 2 ಬಗ್ಗೆ ಸಂಶಯ ಅದ. ಬಟ್ ಈಗ ಸಂಶಯ ಇನ್ನೂ ಹೆಚ್ಚಿಗೆ ಇರೋದು ಯಾರ ಮೇಲಪ್ಪ ಅಂತಂದ್ರೆ ಗಣೇಶ್ ಹುಕ್ಕೇರಿ ಅವ್ರ ಮೇಲೆ, ಮತ್ತು ಈಗ ಕಾಗೆ ಅಂತ ಇವ್ರ ಕಡೆ ಗುರುತಿಸ್ಕೊಳ್ಳಿ ಅನಿಸ್ಲಿಕ್ಕಂಥದ್ದು. ಹೀಗಾಗಿ ಇವರಿಬ್ಬರು ಯಾವ ರೀತಿಯಾಗಿ ಮಾಡ್ಬೋದು. ಮತ್ತು ಇನ್ನು ಜೊಲ್ಲೆಯವರನ್ನು ನಿಶ್ಚಿತವಾಗಿಯೂ ಅಧ್ಯಕ್ಷರನ್ನು ಮಾಡ್ತಾರೆ ಜಾರಕಿಹೊಳಿ ಅವರು ಅಂದ್ರೆ ಮಾಡ್ತಾರಂತ ಈಗಿನ ಮಾತ್ರ ಅನ್ನಿಸ್ತದೆ ಈಗಿನ ಸ್ಥಿತಿಯೊಳಗೆ. ಯಾಕಂದ್ರೆ ಜೊಲ್ಲೆಯವ್ರನ್ನ ಬಿಟ್ಟರೆ, ಜೊಲ್ಲೆಯವ್ರನ್ನ ಮಾಡಲಿಲ್ಲ ಅಂದರೆ ಜೊಲ್ಲೆಯವರು ಸ್ವಲ್ಪ ನಿಲ್ಲಬಹುದೇನು ಜಾರಕಿಹೊಳಿ ಸಹೋದರರ ವಿರುದ್ಧವಾಗಿ. ಆದರೆ ಇಲ್ಲಿವರೆಗೆ ಅಂದಿಲ್ಲ ಜಾರಕಿಹೊಳಿ ಸಹೋದರರು ನಿಮ್ಮನ್ನು ಮಾಡೋದಿಲ್ಲಪ್ಪ ಅಧ್ಯಕ್ಷ ಅಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಆ ಭರವಸೆಯಿಂದ ಅವರು ಇದ್ದಾರೆ ಅಂತ ಅನಿಸ್ತದೆ. ಸಪೋಸ್ ಏನಾದರೂ ಜಾರಕಿಹೊಳಿ ಅವರು ಜೊಲ್ಲೆಯವರು ಸರಿಸೋ ಪ್ರಯತ್ನ ಮಾಡಿದರೆ ಅವ್ರ ಬದಲಾಗಿ ಮತ್ತೊಬ್ಬರು ಲಿಂಗಾಯತರನ್ನ, ಅದರಲ್ಲೂ ಮುಖ್ಯವಾಗಿ ನಮ್ಗೆ ಬೇಕಾದ ವ್ಯಕ್ತಿ ನೀಲಕಂಠ ಕಪ್ಪಲಗುದ್ದಿ, ಆ ವ್ಯಕ್ತಿ ಮೇಲೆ ಲಿಂಗಾಯತನ ಹೋದು ಎಲ್ಲರೂ ಹೋದು ಅವ್ರು ಹೇಳಿದಂಗೆ ಕೇಳ್ಕೊಂಡು ಒಂದು ವ್ಯಕ್ತಿ ಅವ್ರು ತಿಳಿಯದ ಅಂಥವ್ರು ಯಾರನ್ನೂ ಒಬ್ಬರನ್ನ ಮಾಡಿದ್ರಪ್ಪ ಅಂದರೆ ಇಲ್ಲಿ ಮತ್ತು ತಿಕ್ಕಾಡಿಸೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಜೊಲ್ಲೆಯವ್ರಿಗೆ, ನಮ್ಮ ಸೌದಿಯವ್ರಿಗೆ, ಕತ್ತಿಯವ್ರಿಗೆ ಇನ್ನೂ ಸಮೀಪದ ಸಂಬಂಧಗಳಿದ್ದಾವೆ. ಜೊತೆಗೆ ಯಾವ ಜೊಲ್ಲೆಯವರು ಇವತ್ತು ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಇದರಲ್ಲೇ ಕೋರ್ಟ್ನಿಂದ ಬರುವ ನಿರ್ಧಾರದಲ್ಲೇ. ಆ ಜೊಲ್ಲೆಯವರು ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಅವ್ರನ್ನ ಅಧ್ಯಕ್ಷ ಮಾಡಿದರೆ ಒಂದಿಷ್ಟೇನೋ ಜಾರಕಿಹೊಳಿ ಅವರ ಒಂದು ಪ್ಯಾನಲ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೇ ಅಧಿಕಾರದಲ್ಲಿ ಉಳಿಯುವ ಸಾಧ್ಯತೆಗಳಿದ್ದಾವೆ. ಬಟ್ ನೋಡೋಣ ಎಲ್ಲರೂ ಏನಾದರೂ ಆಗಿದೆ. ಒಟ್ಟಿನಲ್ಲಿ ಇನ್ನೂ ಇದು ಮಂಜಾಗ್ಯದ, ಪೂರ್ತಿಯಾಗಿ ಹೊರಗೆ ಬಂದಿಲ್ಲ ಅನ್ನಿಸ್ತದೆ. ಮಂಜು ಹೊರಗೆ ಕಾಣ್ತಾ ಇದ್ದಾರೆ, ಜಾರಕಿಹೊಳಿ ಬೆಂಬಲಿಗರು ಆಗ್ತಾರೆ ಅಂತ ಅನ್ನಿಸ್ತದೆ. ಬಟ್ ಲಾಸ್ಟ್ ಮೂಮೆಂಟ್ ತನಕನೂ ನಾವು ಇದು ಸತ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆ ರೀತಿ ಸಂಬಂಧಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಒಬ್ರಿಗೊಬ್ರು ಭೇಟಿ ಆಗೋದು, ಮಾಡೋದು, ಸಂಪರ್ಕ ಮಾಡೋದು, ಅವ್ರ ವಿಶ್ವಾಸ ತೊಗೊಳ್ಳೋಂಥ ಕೆಲಸಗಳು ಇಲ್ಲಿ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಮೊನ್ನೆ ಹೇಳಿದ್ದೆ ನಿಮಗೆ, ಈ ಒಂದು ಇದರಲ್ಲೇ ಏನೋ ಈ ಸಂಗ್ರಾಮದಲ್ಲಿ DCC ಬ್ಯಾಂಕಿನ ಅಧ್ಯಕ್ಷ ಸಂಗ್ರಾಮದಲ್ಲ ಜಾರಕಿಹೊಳಿ ಬ್ರದರ್ಸ್ ಗೆದ್ರಪ್ಪ ಅಂತಂದ್ರೆ ಒಂದು ರೀತಿ ಸೆಕ್ಯುಲರ್ ಇದ್ದಂಥ ವ್ಯಕ್ತಿ ಬರ್ತಾನೆ, ಅಥವಾ ಲಿಂಗಾಯತರಿದ್ದೂ ಸಹಿತ
ಲಿಂಗಾಯತ ಜೊತೆ ಗುರುತಿಸ್ಕೊಳ್ಳಾರದ ವ್ಯಕ್ತಿ ಬರ್ತಾರಪ್ಪ ಅಧ್ಯಕ್ಷ ಆಗಿ ಅನ್ನುವಂಥ ಮಾತು. ಇದು ಇವತ್ತು ಇದನ್ನು ಉಳಿದ ಜಾತಿಗಳು ಅಂದ್ರೆ ನಮ್ಮ ಲಿಂಗಾಯತಿಗೆ ಸಂಬಂಧಿಸಿದ ಜಾತಿ ಜನ ಒಪ್ಪಬಹುದಾ ಈ ವಿಷಯವನ್ನು ಅನ್ನೋದು ಒಂದು ಐತಿ. ಅದಕ್ಕೆ ಇವತ್ತು ನಾವು ಮನೆ ಮೇಲೆ ಹೇಳಿದ್ದು ಹಣ ಗೆಲ್ತದೋ ಜೊಯ್ಯ ಈ ಜಾತಿ ಗೆಲ್ತದೋ ಅಂತೇಳಿ. ಯಾಕಂದರೆ ಈಗಾಗಲೇ ಒಂದು ಪ್ರಯೋಗವನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಯಶಸ್ವಿ ಮಾಡ್ಕೊಂಡಿದ್ದಾರೆ. ತಮ್ಮ ಏನು ಮುರಳಿ ಕ್ಷೇತ್ರದಲ್ಲೇ ಅಲ್ಲಿ ಜನ ಅವರ ಜಾತಿ ಅವರು ಕಡಿಮೆ ಇದ್ದರೂ ಸತತ ನಿರಂತರವಾಗಿ ಗೆಲ್ತಾ ಇದ್ದಾರೆ. ಕಾರಣ ಅಂದ್ರೆ ಜನಸಂಪರ್ಕ ಇಟ್ಕೊಂಡಿದ್ದಾರೆ. ಯಾವ ಜಾತಿ ಕುಲ ಇಲ್ಲ ಅಂತ ಅವ್ರು ಹೇಳ್ಕೊಳ್ತಾರಲ್ಲ, ಅದು ಇರ್ಬೋದಿಲ್ಲ ಅಂತಲ್ಲ. ಈ ಸಲದ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅನ್ನೋದನ್ನು ನೋಡ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಜಾತಿ ಗೆಲ್ತದೆ, ಮತ್ತೊಮ್ಮೆ ಹಣ ಗೆಲ್ತದೆ, ಎರಡೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಮಾತ್ರ ಬರೋದಿಲ್ಲ. ಎಲ್ಲ ಬಂಡವಾಳಶಾಹಿಗಳು ಪಾಳೆಗಾರರು ಇರೋದರಿಂದ ದುಡ್ಡಿನ ವ್ಯವಹಾರ ನಡೀತಿರ್ತದೆ. ಈಗ ನಡೆಯೋದ್ರಿಂದ ಭಾಳಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಯಾರೋ ಮಾಡಲಿ ತಪ್ಪು, ಯಾರ್ದೋ ಆಗಲಿ ಅದು ತಪ್ಪು ಅದನ್ನೇ ಬದಿಗಿಟ್ಟೆ ಈಗ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಟ್ಟಿರೋ ನಾವು ಅನ್ನೋನು. ಬಟ್ ಆಗೋದು ಯಾವ ರೀತಿ ಆಗ್ತದೆ ನೋಡೋಣ. ಅದನ್ನು ಡಿಪೆಂಡ್ ಅಪಾನ್ ಮೈಂಡ್ ಆಫ್ ದಿ ಡೆಲಿಗೇಟ್ಸ್. ಏನು ಡೆಲಿಗೇಟ್ಸ್ ಇದ್ದಾರೆ, ಡೆಲಿಗೇಟ್ರ್ಗಳಿದ್ದಾರೆ, ಅವರ ಮನಸ್ಥಿತಿ. ಹೀಗಾಗಿ ಆ ಡೆಲಿಗೇಟ್ಸ್ ಅಂತ ಕೊಟ್ಟಿದ್ದಾರೆ ಆರಿಸಿ ನಮ್ಮ ಇವ್ರನ್ನ ನಿರ್ದೇಶಕರನ್ನು. ಆ ನಿರ್ದೇಶಕರು ಈಗ ಯಾವ ರೀತಿ ವರ್ತಿಸ್ಬೋದು, ಆ ಡೆಲಿಗೇಟ್ಸ್ ಹೇಳಿದಂಗೋ ಅಥವಾ ಇವ್ರನ್ನ ಇಲ್ಲಿವರೆಗೆ ಸುರಕ್ಷಿತವಾಗಿ ಒಂದು ದಳಕ್ಕೆ ತಂದು ನಿಲ್ಲಿಸಿದವರು. ಹೀಗಾಗಿ ಒಟ್ಟಿನಲ್ಲಿ ಇನ್ನೂ ಕನ್ಫ್ಯೂಸ್ ಇದೆ. ಆದರೂ ಜಾರಕಿಹೊಳಿ ಬೆಂಬಲಿಗರು ಅಧಿಕಾರ ತಗೊಳ್ಬಹುದು ಅನ್ನೋದು ಒಂದು ಆಸೆ, ಅದು ನಿಜವಂತದ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S16 ನ್ಯೂಸ್ ಅರ್ಥ ತಿಳಿಸಿ ತರಾಮಿದು ಸತ್ಯದ ಕೈಗನ್ನಡಿ ವಂದನೆಗಳು.